ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯ 2026ರ ಮೊದಲ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದರ ಬಗ್ಗೆ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇ ಟೋಟಲ್ 11,127 ಪೋಸ್ಟ್ಗಳಿದ್ದಾವೆ. ಎಲ್ಲ ಡಿವಿಷನ್ಗಳು ಇದ್ದಾವೆ. ಹಾಗೆ ಸೌತ್ ವೆಸ್ಟರ್ನ್ ರೈಲ್ವೆಗೂ ಇದೆ ನಮ್ಮ ಕರ್ನಾಟಕಕ್ಕೆ. ಹಾಗೆ ಹುಬ್ಬಳ್ಳಿ ಡಿವಿಷನ್ ಬಂದು ಸೌತ್ ವೆಸ್ಟರ್ನ್ ರೈಲ್ವೆ, ಅಲ್ಲೂ ಕೂಡ ಪೋಸ್ಟ್ಗಳಿದ್ದಾವೆ. ಪೋಸ್ಟ್ನ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಆಮೇಲೆ ವಯೋಮಿತಿ ಹೇಗೆ, ಫೀಸ್ ಏನು ಕಟ್ಟಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು, ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಅಂತ ಕರೀತಾರೆ. ಪೇ ಲೆವೆಲ್ ಆಸ್ ಪರ್ 7th CPC 2 ಹಾಗೂ ಇನಿಷಿಯಲ್ ಪೇ ಬಂದು 19,900. ಹಾಗೆ ಏಜ್ ಲಿಮಿಟ್ 18ರಿಂದ 30 ವರ್ಷ. ಟೋಟಲ್ ವೇಕೆನ್ಸಿ 11,127 ಆಗಿದೆ. ಅಪ್ಲಿಕೇಶನ್ ಓಪನಿಂಗ್ ಡೇಟ್ ಬಂದು 15/5/2026ಕ್ಕೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ. ಹಾಗೆ ಕ್ಲೋಸಿಂಗ್ ಡೇಟ್ ಬಂದು 14/6/2026 ಆಗಿರುತ್ತದೆ. ಹಾಗೆ ವಯೋಮಿತಿ ಮತ್ತು ಫೀಸಿನ ಮಾಹಿತಿ ತಿಳಿಸ್ಕೊಡ್ತೀನಿ. ವಯೋಮಿತಿ ಬಂದು 18 ವರ್ಷದಿಂದ 30 ವರ್ಷ ಆಗಿರಬೇಕು ಜನರಲ್ ಮೆರಿಟ್ಗೆ. ಹಾಗೆ SC ST ಕ್ಯಾಟಗರಿಗೆ 5 ವರ್ಷಗಳ ರಿಲ್ಯಾಕ್ಸೇಷನ್ ಇರುತ್ತೆ, ಅಂದರೆ 35 ವರ್ಷ. OBCಗಳಿಗೆ 30 + 3 ವರ್ಷ 33 ವರ್ಷ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗೆ ಎಲ್ಲರಿಗೂ ಪೋಸ್ಟ್ಗಳಿರ್ತವೆ. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೂ ಪೋಸ್ಟ್ಗಳಿರ್ತವೆ. ಇನ್ನು ಫೀಸ್ಗೆ ಬರೋದಾದರೆ ಆಲ್ ಕ್ಯಾಂಡಿಡೇಟ್ಸ್ ಅಂದರೆ ಜನರಲ್ ಮತ್ತು OBC ಕ್ಯಾಟಗರಿಗಳಿಗೆ 500 ರೂಪೀಸ್ ಇರುತ್ತೆ. CBT ಫಸ್ಟ್ ಸ್ಟೇಜ್ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮ್ಮ 400 ರೂಪಾಯಿಗಳು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ SC STಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್, ಫೀಮೇಲ್ ಹಾಗೂ ಟ್ರಾನ್ಸ್ಜೆಂಡರ್, ಹಾಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿರ್ತೀರೋ ಅವ್ರಿಗೆ 250 ರೂಪೀಸ್ ಫೀಸ್ ಇರುತ್ತೆ. ಅದರಲ್ಲಿ 250 ರೂಪೀಸ್ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಫಸ್ಟ್ ಸ್ಟೇಜ್ CBT ನಿಮಗೆ ರಿಟರ್ನ್ ಆಗುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ತಯಾರಿ ಮಾಡ್ಕೊತಿದ್ದೀರೋ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ. ಮಿಸ್ ಮಾಡದೆ ಎಲ್ಲರೂ ಕೂಡ, ಎಲ್ಲ ಕ್ಯಾಂಡಿಡೇಟ್ ಕೂಡ ರೈಲ್ವೆ ಅಪ್ಲಿಕೇಶನ್ಸ್ಗೆ ಅರ್ಜಿಯನ್ನು ಹಾಕಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಚೆನ್ನಾಗಿದ್ರೆ ಶೇರು ಕೂಡ ಮಾಡಿ. ಥ್ಯಾಂಕ್ ಯು.